ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಅಂಡ್ ಇವತ್ತು ಹೊಸ ಬ್ಲೌಸ್ ಪ್ಯಾಟರ್ನ್ಸ್ ತಗೋ ಬಂದಿದ್ದೀನಿ. ಸೊ ಒಂದೊಂದು ಯಾವ್ಯಾವ ತರ ಇದೆ ಅಂತ ಅಂದ್ಬಿಟ್ಟು ತೋರಿಸ್ಬಿಡ್ತೀನಿ. ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಇದು ಅಷ್ಟೇ ಪಿಂಕ್ ಬ್ಲೌಸ್. ನಾವು ಒಂದು ಪಿಂಕ್ ಬ್ಲೌಸ್ ನಾವು ತಗೊಂಡ್ರೆ ಬೇರೆ ಆರಾಮಾಗಿ ನಾವು 10 ಸ್ಯಾರೀಸ್ಗೆ ಮ್ಯಾಚ್ ಮಾಡ್ಕೊಬಹುದು. ಇದು ಅಷ್ಟೇ. ಇದು ಬುಟ್ಟ ಇತ್ತು ಆಲ್ರೆಡಿ. ಸೊ ಇದಕ್ಕೆ ನಾನು ಕಡ್ತನ ವರ್ಕ್ ಕೊಟ್ಟಿದ್ದೀನಿ. ಬ್ಯಾಕ್ ಅಲ್ಲಿ ಈ ತರ ಟೈನ್ ಕೊಟ್ಟು ಶೇಪ್ ಕೊಟ್ಬಿಟ್ಟು ಕಡ್ತನ ವರ್ಕ್ ಕೊಟ್ಟಿದ್ದೀನಿ. ಅಂಡ್ ಸ್ಲೀವ್ ಅಷ್ಟೇನೆ ಟ್ರಯಾಂಗಲ್ ಶೇಪ್ ಅಲ್ಲಿ ಕಟ್ತನ ವರ್ಕ್ ಕೊಟ್ಬಿಟ್ಟು ಅದೇ ತರನೇ ಸ್ಟಿಚಿಂಗ್ ಮಾಡಿಸಿದೀನಿ. ನೋಡ್ತಾ ಇದ್ರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಕ್ಲೋಸ್ ನೆಕ್ಗೂ ಅಷ್ಟೇ ವರ್ಕ್ ಕೊಟ್ಟಿದೀನಿ. ಪುಟ್ಟದಾಗಿದೆ. ನಮಗೆ ಜಾಸ್ತಿ ಗ್ರ್ಯಾಂಡ್ ಬೇಡ ಅಂತ ಹೇಳಿದ್ರೆ ಪುಟ್ಟದಾಗೂ ಹೀಗೂ ಮಾಡಿಸ್ಕೋಬಹುದು. ಫ್ರಂಟ್ ಅಲ್ಲಿ ಡೈಮಂಡ್ ಶೇಪ್ ಕೊಟ್ಬಿಟ್ಟು ಕಪ್ಸ್ ಕೊಡ್ತೀನಿ. ಯಾಕೆ ಕಪ್ಸ್ ಹಾಕಿಸ್ಕೋಬೇಕು ಬ್ಲೌಸ್ಗೆ ಅಂತಂದ್ರೆ, ಸೊ ನಾವು ವಿತೌಟ್ ಬ್ರೇಸಸ್ ವೇರ್ ಮಾಡೋದ್ರಿಂದ ಶೇಪ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಪ್ಯಾಡೆಡ್ ಇಡಿಸ್ಕೊಳ್ಳೋದ್ರಿಂದ ಬ್ಯೂಟಿಫುಲ್ ಆಗಿರುತ್ತೆ ಬ್ಲೌಸು. ಅಂಡ್ ಒನ್ ಮೋರ್, ಇದು ಒಂದು ಬ್ಲೌಸು. ಇದು ಸ್ಲೀವ್ಲೆಸ್ ಅಲ್ಲಿ ಸ್ಟಿಚ್ ಮಾಡಿದೀನಿ. ಅಂಡ್ ಸ್ಯಾರಿ ಸೆಲ್ಫ್ ಕಲರ್ ಇದೆ, ಬಾರ್ಡರ್ ಮಾತ್ರ ಸ್ವಲ್ಪ ಬಾದಾಮ್ ಕಲರ್ ಇದೆ. ಸೊ ಇದನ್ನು ಅಷ್ಟೇ ಬ್ಯಾಕ್ ಅಲ್ಲಿ ಈ ತರ ಶೇಪ್ ಕೊಟ್ಬಿಟ್ಟು ಸೆಂಟ್ರಲ್ ಟೈಯಿಂಗ್ ಕೊಟ್ಟಿದ್ದೀನಿ. ಎರಡೆರಡು ಬೆಲ್ ಕೊಟ್ಟಿದ್ದೀನಿ. ಈಗ ಟೈಯಿಂಗ್ ಅಷ್ಟೇ ನೋಡ್ತಾ ಇದ್ರ ಇಷ್ಟು ಸಣ್ಣದಾಗಿ ಕೊಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಒಬ್ಬೊಬ್ರು ಸ್ಟಿಚ್ ಮಾಡ್ತಾರೆ ಫುಲ್ ದಪ್ಪ ಇರುತ್ತೆ, ನಮ್ದು ಫುಲ್ ಸಣ್ಣದಾಗಿ ಬರುತ್ತೆ. ಇದೆಲ್ಲ ಆಲ್ಮೋಸ್ಟ್ ಬೊಟಿಕ್ ಫಿನಿಶಿಂಗ್ ಅಲ್ಲೇ ಮಾಡಿರೋದು. ನೋಡ್ತಾ ಇದ್ರೆ ಇಲ್ಲೂ ಅಷ್ಟೇ ಪೈಪಿಂಗ್ ಕೊಟ್ಟು ಇಲ್ಲಿ ಟೈಯಿಂಗ್ ಕೊಟ್ಟಿದ್ದೀನಿ. ಸ್ಲೀವ್ಲೆಸ್ ಹಿಡಿದ್ರು, ಇಲ್ಲಿಗೂ ಸ್ಲೀವ್ಲೆಸ್ಗೂ ಅಷ್ಟೇ ಪೈಪಿಂಗ್ ಕೂಡ ಆಡ್ ಮಾಡಿಸಿದೀನಿ. ಫ್ರಂಟು ಅಷ್ಟೇ ಬ್ರಾಡ್ ಆಗಿ ಡೈಮಂಡ್ ಶೇಪ್ ಕೊಟ್ಬಿಟ್ಟು ಪೈಪಿಂಗ್ ಕೊಟ್ಟು ಪ್ರಿನ್ಸೆಸ್ ಕಟ್ಟು ಪ್ಯಾಡೆಡ್ ಅಲ್ಲಿ ಸ್ಟಿಚ್ ಮಾಡಿರೋದು ಈ ಬ್ಲೌಸ್. ಪ್ರಿನ್ಸ್ ಕಟ್ ವಿತ್ ಪ್ಯಾಡೆಡ್. ಅಂಡ್ ವಿ ಗೋ ವಿತ್ ಅ ಥರ್ಡ್ ಒನ್. ಇದು ಒಂದು ಬ್ಲೌಸ್ ಮಸ್ತ್ ಆಗಿದೆ. ಇದು ರೇಷ್ಮೆ ಸಾರಿ. ಇದು ಪಲ್ಲು ಬರುತ್ತಲ್ಲ, ಪಲ್ಲುನಲ್ಲಿ ಬ್ಲೌಸ್ ಮಾಡಿರೋದು. ಸಾರಿ ಬಂದ್ಬಿಟ್ಟು ಲೈಟ್ ಗ್ರೀನ್ ಕಲರ್ ಇತ್ತು, ಪಾಚಿ ಗ್ರೀನ್ ಕಲರ್ ಇತ್ತು. ಸೊ ಅದೇ ಕಲರ್ ನ ಪೈಪಿಂಗ್ ಆಗಿ ಕೊಟ್ಟಿದ್ದೀನಿ ಫ್ರಂಟ್ಗೆ. ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಅಂತ. ಲೀಫ್ ಆಗಿ ಬ್ರಾಡ್ ಆಗಿ ಲೀಫ್ ಆಗಿ ಕೊಟ್ಟಿದ್ದೀನಿ. ಇದಕ್ಕೂ ಅಷ್ಟೇ ಸ್ಲೀವ್ಲೆಸ್ ಕೊಟ್ಟು ಅದೇ ಕಲರು ಪೈಪಿಂಗ್ ಕೊಟ್ಟಿದ್ದೀನಿ. ಸ್ಯಾರಿ ಕಲರು ಪೈಪಿಂಗ್ ಕೊಟ್ಟಿದ್ದೀನಿ. ಫ್ರಂಟ್ ಈ ತರ ಬರುತ್ತೆ. ಬ್ಯಾಕ್ ಫುಲ್ ಬ್ಯಾಕ್ಲೆಸ್ ಹೇಳಿದ್ರು ಕ್ಲೈಂಟ್ಸ್, ಫುಲ್ ಬ್ಯಾಕ್ಲೆಸ್ ಕೊಟ್ಟಿದ್ದೀನಿ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ. ನಮ್ಗೆ ಎಷ್ಟು ಬೇಕು ಟೈಂಗ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಬಹುದು. ಇಲ್ಲಿ ಒಂದು ಟೈಂಗ್, ಇಲ್ಲಿ ಒಂದು ಟೈಂಗ್, ಇಲ್ಲಿ ಒಂದು, ಟೋಟಲ್ 3 ಟೈಂಗ್ಸ್ ಕೊಟ್ಟಿದ್ದೀನಿ. ಇದಕ್ಕೂ ಅಷ್ಟೇ ಪ್ಯಾಡೆಡ್ ಕೊಟ್ಟು ಸ್ಟಿಚ್ ಮಾಡಿರೋದು. ಸೊ ಫ್ರಂಟ್ ಹಿಂಗ್ ಬರುತ್ತೆ ಸ್ಲೀವ್ಲೆಸ್ ಅಂಡ್ ಬ್ಯಾಕ್. ಇದು ಬಂದ್ಬಿಟ್ಟು ಸ್ಯಾರಿನಲ್ಲಿ ಫುಲ್ ಸ್ಕರ್ಟ್ ಮಾಡಿಸ್ಕೊಂಡಿದ್ದಾರೆ ಕ್ಲೈಂಟು. ಪಲ್ಲುನಲ್ಲಿ ಬ್ಲೌಸ್ ಮಾಡಿರೋದು. ಸ್ಯಾರಿ ಫುಲ್ ಎಂಟಾರು ಪ್ಲೀಟೆಡ್ ಸ್ಕರ್ಟ್ ಮಾಡಿದೀನಿ. ಅದಿನ್ನೂ ಸ್ಟಿಚಿಂಗ್ ಆಗಿಲ್ಲ. ಸ್ಟಿಚಿಂಗ್ ಆದ್ಮೇಲೆ ಅಪ್ಡೇಟ್ ಮಾಡ್ತೀನಿ. ಅಂಡ್ ಇದು ಒಂದು ಬ್ಲೌಸು. ಸ್ಯಾರಿ ಬಂದ್ಬಿಟ್ಟು ಇದ್ರ ಕಲರು ಡಾರ್ಕ್ ಬ್ಲೂ ಇದೆ. ಡಾರ್ಕ್ ಬ್ಲೂ ಅಂದ್ರೆ ರಾಯಲ್ ಬ್ಲೂ. ಈ ಕಲರ್ ಪೈಪಿಂಗ್ ಏನ್ ಕೊಟ್ಟಿದ್ದೀನಿ ಈ ಕಲರ್ ರಾಯಲ್ ಬ್ಲೂ ಇದೆ. ಸೊ ಈ ಕ್ಲೈಂಟ್ ಫುಲ್ ಬ್ಯಾಕ್ ಅಲ್ಲಿ ಕ್ಲೋಸ್ ನೆಕ್ ಹೇಳಿದ್ರು. ಬ್ಯಾಕ್ ಅಲ್ಲಿ ಫುಲ್ ಕ್ಲೋಸ್ ನೆಕ್, ಬಾರ್ಡರ್ ಮಾತ್ರ ಈ ತರ ಶೇಪ್ ಅಲ್ಲಿ ಕೊಟ್ಟು ಇಲ್ಲಿಗೆ ಸಪ್ರೇಟ್ ಆಗಿ ಕಟ್ಟಿಂಗ್ ಕೊಟ್ಬಿಟ್ಟು ಪೈಪಿಂಗ್ ಕೊಟ್ಟು ಸ್ಟಿಚಿಂಗ್ ಮಾಡಿರೋದು. ಇದು ಬರೀ ಮಾತ್ರ ಕೆಳಗಡೆ ಬಾರ್ಡರ್ ಕೊಟ್ಟಿದ್ದೀನಿ. ಫುಲ್ ಎಂಟರ್ ಕ್ಲೋಸು. ಇಲ್ಲಿ ಪೈಪಿಂಗ್ ಕೊಟ್ಟು ಇಲ್ಲೂ ಪೈಪಿಂಗ್ ಕೊಟ್ಟಿದ್ದೀನಿ. ಅಂಡ್ ಫ್ರಂಟ್ ಅಷ್ಟೇ ಪ್ಯಾಡೆಡ್ ಕೊಡಿ ಅಂತ ಹೇಳಿದ್ರು, ಪ್ಯಾಡೆಡ್ ಕೊಟ್ಟು ಇಲ್ಲಿ ಫ್ರಂಟ್ ಅಲ್ಲಿ ಡೈಮಂಡ್ ಶೇಪ್ ಇದೆ ಅಲ್ಲ, ಇಲ್ಲಿಂದ ಇಲ್ಲಿಗೆ ಬಾರ್ಡರ್ ಪ್ಲೇಸಿಂಗ್ ಕೇಳಿದ್ರು. ಸೊ ಇಲ್ಲಿಂದ ಇಲ್ಲಿಗೆ ಬರೀ ಬಾರ್ಡರ್ ಪ್ಲೇಸಿಂಗ್ ಕೊಟ್ಟಿದ್ದೀನಿ. ಸೊ ನೆಕ್ ಅಷ್ಟೇ ಡೈಮಂಡ್ ಶೇಪ್ ಅಲ್ಲಿ ಇಟ್ಬಿಟ್ಟು ಇದನ್ನ ಸ್ಟಿಚ್ ಮಾಡಿರೋದು. ಬ್ಯಾಕ್ ಈ ತರ ಬರುತ್ತೆ. ಅಂಡ್ ಒನ್ ಮೋರ್ ಬ್ಲೌಸ್, ಲಾಸ್ಟ್ ಬ್ಲೌಸು. ಈ ಬ್ಲೌಸ್ ಬಂದ್ಬಿಟ್ಟು ಟಿಶ್ಯೂ ಸಿಲ್ಕ್ ಸ್ಯಾರಿದು ಬ್ಲೌಸ್ ಆಗಿರುತ್ತೆ. ಇದು ಟಿಶ್ಯೂ ಸಿಲ್ಕ್ ಸ್ಯಾರಿ. ಸೊ ಬ್ಯಾಕ್ ಬ್ರಾಡ್ ಆಗಿ ವಿ ಕೊಟ್ಟಿದ್ದೀನಿ. ಸೊ ಸ್ಯಾರಿ ಬಂದ್ಬಿಟ್ಟು ಸ್ಕೈ ಬ್ಲೂ ಇದೆ. ಸ್ಕೈ ಬ್ಲೂ ನಲ್ಲಿ ಪೈಪಿಂಗ್ ಕೊಟ್ಟು ಟೈಯಿಂಗ್ ಇಟ್ಟಿದ್ದೀನಿ. ಸೊ ಇಲ್ಲೂ ಶೇಪ್ ಕೇಳ್ಬಿಟ್ಟು ಪೈಪಿಂಗ್ ಕೇಳಿದ್ರು, ಇಲ್ಲೂ ಶೇಪ್ ಕೊಟ್ಟು ಪೈಪಿಂಗ್ ಕೊಟ್ಟಿದ್ದೀನಿ. ಅಂಡ್ ಸ್ಲೀವ್ ಅಲ್ಲೂ ಅಷ್ಟೇ ಸ್ವಲ್ಪ ಶೇಪ್ ಕೇಳಿದ್ರು. ನೋಡ್ತಾ ಇದ್ದೀರಾ ಈ ತರ ಶೇಪ್ ಬರುತ್ತೆ. ಇಲ್ಲೂ ಅಷ್ಟೇ ಶೇಪ್ ಕೊಟ್ಬಿಟ್ಟು ಪೈಪಿಂಗ್ ಕೊಟ್ಟಿದ್ದೀನಿ. ಫ್ರಂಟ್ ಅಲ್ಲೂ ಅಷ್ಟೇ ಬ್ರಾಡ್ ಆಗಿ ಲೀಫ್ ಕೊಟ್ಬಿಟ್ಟು ವಿತ್ ಪೈಪಿಂಗ್ ಕೊಟ್ಟು. ಇದಕ್ಕೂ ಅಷ್ಟೇ ಇದಕ್ಕೆ ಇಂಪೋರ್ಟೆಡ್ ಕಪ್ಸ್ ಆಡ್ ಮಾಡಿದ್ದೀನಿ. ಅದಕ್ಕೆಲ್ಲ ನಾರ್ಮಲ್ ಕಪ್ಸ್ ಆಡ್ ಮಾಡಿದೆ. ಇದಕ್ಕೆ ಸ್ವಲ್ಪ ಇಂಪೋರ್ಟೆಡ್ ಕಪ್ಸ್ ಆಡ್ ಮಾಡಿಬಿಟ್ಟು ಸ್ಟಿಚ್ ಮಾಡಿರೋದು. ಬ್ಯಾಕು ಈ ತರ ಬರುತ್ತೆ. ಇದಕ್ಕೂ ಅಷ್ಟೇ ಟೈಯಿಂಗ್. ನೀವು ನಮ್ಮ ಬ್ಲೌಸ್ ಅಲ್ಲಿ ಎಲ್ಲಾ ಬ್ಲೌಸ್ ಅಲ್ಲಿ ನೋಡ್ಬೋದು ಟೈಯಿಂಗ್ ಮಾತ್ರ ತುಂಬಾ ಸಣ್ಣದಾಗಿ ಬರುತ್ತೆ. ಆಲ್ಮೋಸ್ಟ್ ಡೋರಿನ ನಾನು ಟೈಯಿಂಗು ಎಲ್ಲದಕ್ಕೂ ಡಬಲ್ ಹಾಕ್ಸಿರ್ತೀನಿ. ಈ ಕ್ಲೈಂಟ್ ಒಂದೇ ಸಾಕಂತ ಹೇಳಿದ್ರೆ ಸೊ ನಾನು ಒಂದಕ್ಕೆ ಸ್ಟಾಪ್ ಮಾಡಿದ್ದೀನಿ.
ಸೊ ನಿಮ್ಗೂ ಯಾರಿಗಾದ್ರೂ ಬೇಕು, ಇದೇ ತರ ಬೊಟಿಕ್ ಫಿನಿಶಿಂಗ್ ಬೇಕು, ಇದೇ ತರ ಪ್ಯಾಡೆಡ್ ಬ್ಲೌಸ್ ಬೇಕು ಅಂದ್ರೆ ಸೊ ನೀವು ಆರಾಮಾಗಿ ನಮ್ಮ ಶಾಪ್ನ ಬಂದು ವಿಸಿಟ್ ಮಾಡ್ಬೋದು, ಒಂದು ಟ್ರಯಲ್ ಕೂಡ ಮಾಡ್ಬೋದು. ಎಷ್ಟು ಫಿನಿಶಿಂಗ್ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಎಲ್ಲೂ ಅಷ್ಟೇ ಕಚ್ಚಾ ಪಚ್ಚ ಏನು ಕಾಣಿಸಲ್ಲ, ಎಲ್ಲ ಅಷ್ಟೇ ಫುಲ್ ಎಲ್ಲ ಇನ್ವಿಸಿಬಲ್ ಇರುತ್ತೆ. ಇನ್ವಿಸಿಬಲ್ ಅಂದ್ರೆ ಏನು ಕಾಣಿಸದೇ ಇರೋ ತರ ಸ್ಟಿಚ್ ಮಾಡಿರೋದು. ಬ್ಯಾಕ್ ಫ್ರಂಟ್ ಇದು ಅಂತೂ ಮಸ್ತ್ ಆಗಿದೆ ಅಲ್ಲ ಬ್ಲೌಸು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋಸ್ ಎಲ್ಲ ನೋಡಿದ್ರ. ಅಂಡ್ ಫಸ್ಟ್ ನಮ್ಮ ಚಾನೆಲ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.